ತೀವ್ರ ಕುತೂಹಲ ಕೆರಳಿದ್ದ ಹಾಸನ ನಗರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ನಿರೀಕ್ಷೆಯಂತೆಯೇ ಮೇಲುಗೈ ಸಾಧಿಸಿದೆ. 9ನೇ ವಾರ್ಡ್ನ ಸದಸ್ಯ ಚಂದ್ರೇಗೌಡ ಎಂ ಅಭೂತಪೂರ್ವ ಬೆಂಬಲದೊಂದಿಗೆ ಅಂದರೆ 34 ಮತ ಪಡೆಯುವ ಮೂಲಕ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಉಪಾಧ್ಯಕ್ಷರಾಗಿ 35ನೇ ವಾರ್ಡ್ನಿಂದ ಬಿಜೆಪಿ ಸದಸ್ಯರಾಗಿ ಗೆದ್ದು ನಂತರ ಜೆಡಿಎಸ್ನೊಂದಿಗೆ ಗುರುತಿಸಿಕೊಂಡಿದ್ದ ಲತಾದೇವಿ ಸುರೇಶ್ 21 ಮತ ಪಡೆಯುವ ಮೂಲಕ ಆಯ್ಕೆಯಾದರು. ಈ ಮೂಲಕ ಹಲವು ಲೆಕ್ಕಾಚಾರಗಳನ್ನು ಇಂದಿನ ಚುನಾವಣೆ ಉಲ್ಟಾಪಲ್ಟ ಮಾಡಿತು. ಬೆಳಗ್ಗೆ 9:30ಕ್ಕೆ ಆರಂಭವಾದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮಧ್ಯಾಹ್ನ 12 ಗಂಟೆವರೆಗೂ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ನ 9ನೇ ವಾರ್ಡ್ ಸದಸ್ಯ ಚಂದ್ರೇಗೌಡ, 8ನೇ ವಾರ್ಡ್ನ ಎಚ್ಸಿ ಗಿರೀಶ್ ಮತ್ತು ಅಮೀರ್ ಜಾನ್ ಹಾಗೂ ಕಾಂಗ್ರೆಸ್ನ ರೋಹಿನ್ ಬಾನು ಸೇರಿ 4 ನಾಮಪತ್ರ ಸಲ್ಲಿಸಿದ್ದರು. ಹಾಗೆಯೇ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯ ಶಿಲ್ಪಾ ವಿಕ್ರಮ್, 5ನೇ ವಾರ್ಡ್ನ ಜೆಡಿಎಸ್ ಸದಸ್ಯೆ ಹೇಮಲತಾ ಕಮಲ್ ಕುಮಾರ್, 35ನೇ ವಾರ್ಡ್ನ ಲತಾದೇವಿ ಮತ್ತು ಗೌಸಿಯಾ ಅಲ್ಮಾಸ್ ಉಮೇದುವಾರಿಕೆ ಸಲ್ಲಿಸಿದ್ದರು. ಮೈತ್ರಿ ಕಾರಣದಿಂದ ಬಿಜೆಪಿಯವರು ಉಪಾಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಉಮೇದುವಾರಿಕೆ ಸಲ್ಲಿಸಿದರು. ಮಧ್ಯಾಹ್ನ 1 ಗಂಟೆ ನಂತರ ನಾಮಪತ್ರ ಪರಿಶೀಲನೆ ಪ್ರಕ್ರಿಯೆ ಆರಂಭವಾಯಿತು. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿದ್ದ ಒಟ್ಟು 8 ನಾಮಪತ್ರಗಳು ಕ್ರಮಬದ್ಧವಾಗಿವೆ ಎಂದು ಚುನಾವಣಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ ಮಾರುತಿ ತಿಳಿಸಿದರು. ತರುವಾಯ ನಾಮಪತ್ರ ವಾಪಸ್ ಪಡೆಯಲು ಮಧ್ಯಾಹ್ನ 1:30ರಿಂದ 2 ಗಂಟೆಯವರೆಗೂ ಕಾಲಾವಕಾಶ ನೀಡಲಾಗಿತ್ತು. ಈ ನಡುವೆ ಅಧ್ಯಕ್ಷ ಸ್ಥಾನಕ್ಕೆ ಉಮೇದುವಾರಿಕೆ ಸಲ್ಲಿಸಿದ ಎಚ್ಸಿ ಗಿರೀಶ್, ಅಮೀರ್ ಜಾನ್ ಸ್ಪರ್ಧಾ ಕಾರಣದಿಂದ ಹಿಂದೆ ಸರಿದರು. ಹಾಗೆಯೇ ಉಪಾಧ್ಯಕ್ಷ ಸ್ಥಾನದಿಂದ ಹೇಮಲತಾ ಮತ್ತು ಗೌಸಿಯಾ ಅಲ್ಮಾಸ್ ಉಮೇದುವಾರಿಕೆ ವಾಪಸ್ ಪಡೆದು ಅಂತಿಮವಾಗಿ ಚಂದ್ರೇಗೌಡ ವರ್ಸಸ್ ರೋಹಿನ್ ತಾಜ್ ಹಾಗೂ ಶಿಲ್ಪಾ ವಿಕ್ರಮ್ ಮತ್ತು ಲತಾದೇವಿ ನಡುವೆ ಸ್ಪರ್ಧೆ ಏರ್ಪಟ್ಟಿತು. ಅಂತಿಮವಾಗಿ ಕೈ ಎತ್ತುವ ಮೂಲಕ ಯಾರ ಮತ ಯಾರಿಗೆ ಎಂಬುದನ್ನು ಖಚಿತಪಡಿಸಬೇಕು. ಲೆಡ್ಜರ್ ಪುಸ್ತಕಕ್ಕೆ ಯಾರು ಸಹಿ ಹಾಕುವರೋ ಅವರ ಮತ ಅಂತಿಮ ಎಂದು ಪರಿಗಣಿಸಲಾಗುವುದು ಎಂದು ಹೇಳಿದರು. ಮೊದಲು ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯಿತು. ಮೊದಲು ಕಾಂಗ್ರೆಸ್ನ ರೋಹಿನ್ ತಾಜ್ ಅವರಿಗೆ ಮತದಾನ ಶುರುವಾಯಿತು. ಅವರ ಪರ 2 ಸದಸ್ಯರಷ್ಟೇ ಕೈ ಎತ್ತಿದ್ದರು. ಅಭ್ಯರ್ಥಿ ರೋಹಿನ್ ತಾಜ್ ಹಾಗೂ ಮತ್ತೋರ್ವ ಮಹಿಳಾ ಸದಸ್ಯೆ ಮತ ಹಾಕಿದ್ರು. ಜೆಡಿಎಸ್ ಹಾಗೂ ಬಿಜೆಪಿ ಸದಸ್ಯರು ತಟಸ್ಥವಾಗಿ ಉಳಿದರು. ರೋಹಿನ್ ತಾಜ್ ವಿರುದ್ಧವಾಗಿಯೂ ಮತ ಚಲಾಯಿಸಲಿಲ್ಲ. ಜೆಡಿಎಸ್ ಅಭ್ಯರ್ಥಿ ಚಂದ್ರೇಗೌಡ ಪರ ಎಲ್ಲಾ ಸದಸ್ಯರು ಸರ್ವಾನುಮತದ ಬೆಂಬಲ ವ್ಯಕ್ತಪಡಿಸಿದರು. ಚಂದ್ರೇಗೌಡ ಪರ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಸೇರಿದಂತೆ ಎಲ್ಲಾ ಜೆಡಿಎಸ್ ಸದಸ್ಯರು ಹಾಗೂ ಬಿಜೆಪಿಯವರು ಕೈ ಎತ್ತಿ ಬೆಂಬಲ ಸೂಚಿಸಿದರು. 17 ಜೆಡಿಎಸ್, 14 ಬಿಜೆಪಿ, 2 ಪಕ್ಷೇತರ ಸದಸ್ಯರು ಮತ್ತು ಶಾಸಕ ಸ್ವರೂಪ್ ಮತ ಬೆಂಬಲ ವ್ಯಕ್ತಪಡಿಸಿದರು. ಒಟ್ಟು 34 ಸದಸ್ಯರಿಂದ ಚಂದ್ರೇಗೌಡಗೆ ಬೆಂಬಲ ಸಿಕ್ಕಿತು. ಅಂತಿಮವಾಗಿ ಚಂದ್ರೇಗೌಡ ನಗರಸಭೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಈ ದಿನ ನನ್ನನ್ನು ನಗರಸಭಾ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದಂತಹ ನಗರಸಭೆಯ ಎಲ್ಲ ಸದಸ್ಯರುಗಳಿಗೂ ನನ್ನ ಅನಂತಾನಂತ ವಂದನೆಗಳನ್ನು ತಿಳಿಸುತ್ತೇನೆ. ಏಕೆಂದರೆ ನನಗೆ ಯಾವುದೇ ಪಕ್ಷ ಅದು ಇದು ಅಂತ ನೋಡಿದಲ್ಲೇ ಎಲ್ಲ ಪಕ್ಷದವರು ನನಗೆ ಇವತ್ತು ಸಹಕಾರ ನೀಡಿದ್ದಾರೆ. ಯಾಕೆಂದರೆ ನಾನು ಅವ್ರ ಜೊತೆ ಹಂಗೆ ನಡ್ಕೊಂಡಿದ್ದೀನಿ. ಚುನಾವಣೆ ನಡೀಬೇಕಾದ್ರೆ 8 ದಿವಸ ಅಷ್ಟೇ ನಮ್ಮ ರಾಜಕೀಯ, ಬಾಕಿಯಂತೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ನನ್ನ ಉದ್ದೇಶ, ಎಲ್ಲರೊಳಗೆ ಒಂದಾಗಿ. ಹಾಗಾಗಿ ಹಿಂದೆ ನನ್ನನ್ನು BCMA ಆದಾಗ ಉಪ ಜನಾಂಗಕ್ಕೆ ಸೇರಿದ ನನ್ನನ್ನು HS ಪ್ರಕಾಶ್ ಅವರು ನಿಲ್ಲಿಸಿದರು ಚುನಾವಣೆಗೆ. ಈಗ 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 ಇವರ BCMAಗೆ ಒಂದು ರೀತಿಯ ನ್ಯಾಯವನ್ನು ಒದಗಿಸಬೇಕು, ಆ ಜನಾಂಗಕ್ಕೆ ಕೊಡಬೇಕು ಅಂತೇಳಿ ದೇವೇಗೌಡರು, ಕುಮಾರಸ್ವಾಮಿಯವರು ಚರ್ಚೆ ಮಾಡಿ ರೇವಣ್ಣವರು ಮತ್ತು ಸ್ವರೂಪ್ ಅವರಿಗೆ ವಿಚಾರ ತಿಳಿಸಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಎಲ್ಲರ ಆಶಯದಂತೆ ಉತ್ತಮವಾಗಿ ಎಲ್ಲರೊಂದಿಗೆ ಒಡನಾಟ ಇಟ್ಕೊಂಡು ನಾನು ನಗರಸಭೆಯನ್ನು ಉತ್ತಮವಾಗಿ. ನಗರಸಭೆ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ ಅಕ್ಷರಶಃ ಮಾಸ್ಟರ್ ಪ್ಲಾನ್ ಮಾಡಿತು. ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಶಿಲ್ಪಾ ವಿಕ್ರಮ್ ನಾಮಪತ್ರ ಸಲ್ಲಿಕೆ ಮಾಡಿದರು. ಹಾಗೆ ಜೆಡಿಎಸ್ನವರು ಬಿಜೆಪಿಯಿಂದ ಗೆದ್ದು ಜೆಡಿಎಸ್ನೊಂದಿಗೆ ಗುರುತಿಸಿಕೊಂಡಿದ್ದ ಲತಾದೇವಿ ಸುರೇಶ್ ಅವರನ್ನ ಕಣಕ್ಕಿಳಿಸಿತು. ಅಂತಿಮವಾಗಿ ಚುನಾವಣೆ ನಡೆದಾಗ ಶಿಲ್ಪಾ ಪರ ಬಿಜೆಪಿಯ ಎಲ್ಲಾ ಸದಸ್ಯರು ಮತ ಹಾಕಿದ್ರು. ಜೆಡಿಎಸ್ನವರು ಹೊರಗುಳಿದ್ರು. ಲತಾದೇವಿ ಸುರೇಶ್ಗೆ ಜೆಡಿಎಸ್ ಸದಸ್ಯರು ಬೆಂಬಲ ವ್ಯಕ್ತಪಡಿಸಿದರು. ಈ ಮೂಲಕ ಬಿಜೆಪಿಯಿಂದ ಅಧಿಕೃತ ಅಭ್ಯರ್ಥಿಯಾಗಿದ್ದ ಶಿಲ್ಪಾ ವಿಕ್ರಮ್ ಅವರನ್ನ ಸೋಲಿಸುವ ಮೂಲಕ ಮಾಜಿ ಶಾಸಕ ಪ್ರೀತಂ ಗೌಡ ಅವರಿಗೆ ದಳಪತಿಗಳು ಅಕ್ಷರಶಃ ಟಕ್ಕರ್ ನೀಡಿದರು. ಮೇಲ್ಮಟ್ಟದ ಹೊಂದಾಣಿಕೆಯಂತೆ ಅಧ್ಯಕ್ಷ ಸ್ಥಾನ ಜೆಡಿಎಸ್, ಉಪಾಧ್ಯಕ್ಷ ಸ್ಥಾನ ನಮಗೆ ಸಿಗಲಿದೆ ಎಂದು ಬಿಜೆಪಿ ಸದಸ್ಯರು ಲೆಕ್ಕಾಚಾರ ಹಾಕಿದ್ದರು. ಆದರೆ ಎಲ್ಲವೂ ಉಲ್ಟಾ ಆಯಿತು. ಜೆಡಿಎಸ್ ಸದಸ್ಯರು ಸಹ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿ ಸದಸ್ಯರಿಗೆ ಮತ ಹಾಕಿದ್ದೇವೆ ಎಂದು ಹೇಳಿದರು. ಮತ್ತೊಂದು ಗಮನಾರ್ಹ ಸಂಗತಿ ಎಂದರೆ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ತಮ್ಮ ವಿರುದ್ಧವೇ ಮತ ಹಾಕಿದ್ರು ಬಿಜೆಪಿ ಸದಸ್ಯೆ ಲತಾದೇವಿ ಸುರೇಶ್ ಗೆದ್ದು ಬೀಗಿದ್ರು. ಬಿಜೆಪಿಯಿಂದ ಗೆದ್ದು ಜೆಡಿಎಸ್ ಜೊತೆ ಲತಾದೇವಿ ಗುರುತಿಸಿಕೊಂಡಿದ್ದರು. ಇದೇ ಕಾರಣಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶಿಲ್ಪಾ ವಿಕ್ರಮ್ ಅವರನ್ನ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಮಾಡಿತ್ತು. ಅಷ್ಟೇ ಅಲ್ಲದೆ ಶಿಲ್ಪಾಗೆ ಮತ ಚಲಾಯಿಸುವಂತೆ ವಿಪ್ ಜಾರಿ ಮಾಡಲಾಗಿತ್ತು. ಆದರೆ ಜೆಡಿಎಸ್ ಸದಸ್ಯರ ಬೆಂಬಲದಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಲತಾದೇವಿ ನಾಮಪತ್ರ ಸಲ್ಲಿಕೆ ಮಾಡಿದರು. ಕೈ ಎತ್ತುವ ಮೂಲಕ ಮತ ಹಾಕುವ ವೇಳೆ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಶಿಲ್ಪಾಗೆ ಲತಾದೇವಿ ಮತ ಹಾಕಿದ್ರು. ಲತಾದೇವಿ ವಿರುದ್ಧ ಇರುವವರು ಕೈ ಎತ್ತಿ ಎಂದು ಚುನಾವಣಾಧಿಕಾರಿ ಹೇಳಿದಾಗ ಅನಿವಾರ್ಯವಾಗಿ ಬಿಜೆಪಿ ಸದಸ್ಯರ ಜೊತೆ ಲತಾದೇವಿ ಕೂಡ ತಮ್ಮ ವಿರುದ್ಧವೇ ಕೈ ಎತ್ತಿ ಮತ ಚಲಾವಣೆ ಮಾಡಿದ್ರು. ವಿಪ್ ಉಲ್ಲಂಘನೆ ಮಾಡಿದರೆ ಸದಸ್ಯತ್ವ ಅನರ್ಹ ಭೀತಿಯಿಂದ ತಮ್ಮ ವಿರುದ್ಧವೇ ಲತಾದೇವಿ ಮತ ಚಲಾವಣೆ ಮಾಡಿಕೊಳ್ಳುವ ಮೂಲಕ ವಿಚಿತ್ರ ಸನ್ನಿವೇಶಕ್ಕೆ ಮುನ್ನುಡಿ ಬರೆದರು. ಆದರೆ ತಮ್ಮ ವಿರುದ್ಧ ತಾವೇ ಮತ ಹಾಕಿಕೊಂಡರೂ ನಗರಸಭೆ ಉಪಾಧ್ಯಕ್ಷೆಯಾಗಿ ಲತಾದೇವಿ ಆಯ್ಕೆಯಾದರು.
ಜೆಡಿಎಸ್ ಸದಸ್ಯರು, ಶಾಸಕ ಹಾಗೂ ಓರ್ವ ಕಾಂಗ್ರೆಸ್ ಸದಸ್ಯೆ ಬೆಂಬಲದೊಂದಿಗೆ ಲತಾದೇವಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಅಂತಿಮವಾಗಿ ಲತಾದೇವಿಗೆ 21 ಮತ ಲಭಿಸಿದರೆ ಶಿಲ್ಪಾ ವಿಕ್ರಮ್ಗೆ 14 ಮತ ಸಿಕ್ಕವು. ಎಲ್ಲರೂ ಇದು ವೋಟ್ ಹಾಕಿ ನನಗೆ ಉಪಾಧ್ಯಕ್ಷ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನನಗೆ ರೇವಣ್ಣ ಸಾಹೇಬರು ತುಂಬ ಸಹಾಯ ಮಾಡಿದರು ಉಪಾಧ್ಯಕ್ಷ ಸ್ಥಾನಕ್ಕೆ. ನಾವು ಎಲ್ಲ ಪಕ್ಷಗಳನ್ನು ಒಂದೇ ರೀತಿ, ನಾವೆಲ್ಲ ಒಂದೊಂದು ಮನೆ ಮಕ್ಕಳು ರೀತಿ ಎಲ್ಲರಿಗೂ ಸಹಕರಿಸ್ತೀನಿ ಅಷ್ಟೇ. ಇರಲಿ ಬಂದು ಮಾತಾಡ್ತಾರೆ ಬೇಡ, ಎಲ್ಲರೂ ಒಂದೇ ರೀತಿ, ಎಲ್ಲರಿಗೂ ಅಧ್ಯಕ್ಷರು, ಶಾಸಕರು ಎಲ್ಲರೂ ಹೇಗೆ ಹೇಳ್ತಾರೆ ಆ ರೀತಿ ನಾವು ಎಲ್ರಿಗೂ ಒಂದೇ ರೀತಿ ಸಮಾನವಾಗಿ ಎಲ್ಲರೂ ಇದು ಮಾಡ್ತೀವಿ. ಅವ್ರಿಗೆ ಪಾಪ ಅವ್ರಿಗೆ ಗೊತ್ತಿಲ್ಲ ಬಿಡಿ, ಅವ್ರಿಗೆ ಏನು ಮಾತಾಡ್ತೀರಾ? ಅದು ಚುನಾವಣೆ, ಚುನಾವಣೆ. ಈಗ ಸುಮಾರು ಸಂದರ್ಭದಲ್ಲಿ ಬಿಜೆಪಿ ಪಕ್ಷದಿಂದ ಜೆಡಿಎಸ್ ಇಂದ ಬಂದಿಲ್ಲ, ನೀವು ಬಿಜೆಪಿಯಿಂದ ಬಂದಿರೋ, ಬಿಜೆಪಿಯಿಂದ ನಿಮಗೆ ಸ್ಪರ್ಧೆ ಮಾಡಿ ಅಂತ ಹೇಳಿಲ್ಲ ಸರ್. ನಾನು ಆಕಾಂಕ್ಷಿ ಆಗಿದ್ದೆ, ಹಂಗಾಗಿ ಸ್ಪರ್ಧಿಸಿದ್ದೀನಿ. ಇನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಮೊದಲಿನಿಂದ ಕಡೆಯವರೆಗೂ ಇದ್ದು ಮತ ಹಾಕಿದ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆದ್ರು ಎಂದು ಹೇಳಲಾಗುತ್ತಿದೆ. ತಮ್ಮ ಆಪ್ತರನ್ನೇ ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಮಾಡಲು ಯಶಸ್ವಿಯಾದರು. ಈ ಬೆಳವಣಿಗೆಯಿಂದ ಗಿರೀಶ್ ಪರ ಬ್ಯಾಟಿಂಗ್ ಮಾಡಿದ್ದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹಾಗೂ ಶಿಲ್ಪಾ ಅವರನ್ನ ಗೆಲ್ಲಿಸಿಕೊಳ್ಳಲೇಬೇಕು ಎಂದು ಪಟ್ಟು ಹಿಡಿದಿದ್ದ ಮಾಜಿ ಶಾಸಕ ಪ್ರೀತಂ ಗೌಡರಿಗೆ ಟಕ್ಕರ್ ಕೊಟ್ಟರು. ಚುನಾವಣೆಗೂ ಮುನ್ನವೇ ಹೊರಗಡೆ ಪ್ರವಾಸ ಹೋಗಿದ್ದ ಜೆಡಿಎಸ್ ಸದಸ್ಯರು ಇಂದು ಬೆಳಗ್ಗೆ ವಿಶೇಷ ಬಸ್ನಲ್ಲಿ ಹೈದರಾಬಾದ್ನಿಂದ ನಗರಕ್ಕೆ ಆಗಮಿಸಿದರು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬಂದು ಅಲ್ಲಿಂದ ಬಸ್ ಮೂಲಕ ಹಾಸನಕ್ಕೆ ಬಂದರು. ಬಳಿಕ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಚುನಾಯಿತ ಸದಸ್ಯರ ಸಭೆ ನಡೆಯಿತು. ಜೆಡಿಎಸ್ನ 17 ಇಬ್ಬರು ಪಕ್ಷೇತರ ಹಾಗೂ ಬಿಜೆಪಿಯಿಂದಾಗಿದ್ದು ಜೆಡಿಎಸ್ ಜೊತೆ ಗುರುತಿಸಿಕೊಂಡಿರುವ 2 ಸದಸ್ಯರು ಭಾಗಿಯಾಗಿದ್ದರು. ಇಲ್ಲಿ ಯಾರು ಅಧ್ಯಕ್ಷರಾಗಬೇಕು, ಯಾರು ಉಪಾಧ್ಯಕ್ಷರಾಗಬೇಕು ಹಾಗೂ ಬಿಜೆಪಿ ಜೊತೆ ಹೊಂದಾಣಿಕೆ, ಮೈತ್ರಿ ಧರ್ಮ ಪಾಲನೆ, ಅಧಿಕಾರ ಹಂಚಿಕೆ ಬಗ್ಗೆಯೂ ಸುದೀರ್ಘ ಚರ್ಚೆ ನಡೆಯಿತು. ಸ್ಥಳೀಯ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಸಹ ಭಾಗಿಯಾಗಿದ್ದರು. ಆದರೂ ಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಬಗ್ಗೆ ಒಮ್ಮತ ಮೂಡಿರಲಿಲ್ಲ. ಹೀಗಾಗಿ ಕೆಲವು ಸದಸ್ಯರು ಸಿಟ್ಟಾಗಿ ಸಭೆಯಿಂದ ಹೊರನಡೆದರು. ಈ ವೇಳೆ ಮಾತನಾಡಿದ ಜೆಡಿಎಸ್ ಸದಸ್ಯ ಗಿರೀಶ್ ಚನ್ನವೀರಪ್ಪ, ಜೆಡಿಎಸ್ನವರೇ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಗುತ್ತಾರೆ ಎಂದು ಹೇಳಿದರು. ನಂತರ ರೇವಣ್ಣ ಅವರ ಸೂಚನೆಯಂತೆ ಸದಸ್ಯರು ನಾಮಪತ್ರ ಸಲ್ಲಿಸಲು ತೆರಳಿದ್ದರು. ಹಾಸನ ನಗರಸಭೆಯ ಚುನಾವಣೆ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇವತ್ತು ತಾವು ಎಲ್ಲ ನಮ್ಮ ಸದಸ್ಯರು, ನಮ್ಮ ಜೆಡಿಎಸ್ನ 17 ಸದಸ್ಯರು, ಪಕ್ಷೇತರರು 2 ಸದಸ್ಯರು ಮತ್ತು ಬಿಜೆಪಿ 2 ಸದಸ್ಯರು ಸೇರಿ 21 ಸದಸ್ಯರು ಮತ್ತು ನನ್ನ ಒಂದು ಮತ ಸೇರಿ 22. ಇಷ್ಟೆಲ್ಲ ಒಮ್ಮತದಿಂದ ಮೈತ್ರಿ ಧರ್ಮ ಒಂದು ಪಾಲನೆಯನ್ನು ಕೂಡ ಮಾಡಿ ನಾವು ಉಪಾಧ್ಯಕ್ಷ ಸ್ಥಾನವನ್ನು ಬಿಜೆಪಿ ಮತ್ತು ಅಧ್ಯಕ್ಷ ಸ್ಥಾನವನ್ನು ಜೆಡಿಎಸ್ಗೆ ಇವತ್ತು ನಾವು ಎಲ್ಲ ಸದಸ್ಯರನ್ನ ಒಂದು ಒಮ್ಮತದಿಂದ ಇವತ್ತು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಚುನಾವಣೆಯನ್ನು ಕೂಡ ಗೆದ್ದು ಇವತ್ತು ನಮ್ಮ ಸದಸ್ಯರು ಮತ್ತು ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರಿಬ್ಬರು ಕೂಡ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಗೆದ್ದಿದ್ದೀವಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಎಲ್ಲ ನನ್ನ ಗೌರವಾನ್ವಿತ ಸದಸ್ಯರಿಗೂ ಕೂಡ ನಾನು ತಮ್ಮ ಮೂಲಕ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆ ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆಂದರೆ 5-6 ದಿನಗಳಿಂದ ನಾವೆಲ್ಲ ಒಗ್ಗಟ್ಟಿನಿಂದ ಎಲ್ಲ ಜೊತೆಲಿದ್ದು ಇವತ್ತು ಬಂದು ಚುನಾವಣೆಯನ್ನು ನಡೆಸಿದ್ದೇವೆ. ಎಲ್ಲ ನಮ್ಮ ಸದಸ್ಯರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ.